ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ನಿಮಗೆ ಒಂದು ಕತೆ ಹೇಳ್ತೀನಿ. ಇದು ಬರೀ ಕಥೆಯಲ್ಲ, ಬಡತನದ ಕ್ರೂರ ಮುಖ ಮತ್ತು ಒಬ್ಬ ತಾಯಿಯ ನಿಸ್ವಾರ್ಥ ಪ್ರೀತಿಯ ಕಣ್ಣೀರಿನ ಗಾದೆ. ಕಲ್ಪನೆ ಮಾಡಿಕೊಳ್ಳಿ, ಹಬ್ಬದ ದಿನ ಹೊಸ ಬಟ್ಟೆ ಹಾಕಿಕೊಳ್ಳಬೇಕು ಅಂತ ಒಬ್ಬ ಸಣ್ಣ ಹುಡುಗ ತಿಂಗಳುಗಟ್ಟಲೆ ಕಸ ಆಯ್ದು ಕೂಡಿಟ್ಟ ಹಣದಲ್ಲಿ ಒಂದು ಅಂಗಿ ತರ್ತಾನೆ. ಆದರೆ ಆ ಅಂಗಿಯನ್ನು ಅವನು ಹಬ್ಬಕ್ಕೆ ಹಾಕಿಕೊಳ್ಳಲ್ಲ. ಬದಲಾಗಿ ಸಟ್ಟು ಬಿದ್ದ ತನ್ನ ತಾಯಿಯ ಹೆಣಕ್ಕೆ ಒದಿಸ್ತಾನೆ. ಏಕೆ ಗೊತ್ತಾ? ಆ ಹೆಣ ಮುಚ್ಚಲು ಒಂದು ಬಿಲ್ಲಿ ಬಟ್ಟೆ ತರೋಕ್ಕೆ ಆ ಮಗನ ಹತ್ತಿರ ಹಣ ಇರುವುದಿಲ್ಲ. ಕೇಳಿದ್ರೆ ಹೇಗೆ ಎದೆ ಸೀಳುವಂತಹ ಈ ಕಥೆಯ ಹೆಸರು ಹೊಸ ಅಂಗಿ. ಬನ್ನಿ ಈ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಭಾಗ 1: ಎಲ್ಲನ ಕನಸು ಮತ್ತು ಬಡತನ. ಈ ಕಥೆಯ ನಾಯಕ ಎಳ್ಳ. ಈತ ತುಂಬಾ ಬಡ ಕುಟುಂಬದ ಹುಡುಗ. ಅವನಿಗೆ ಒಂದು ಆಸೆ, ಯುಗಾದಿ ಹಬ್ಬಕ್ಕೆ ಹುಲಿ ವೇಷದ ಡಿಸೈನ್ ಇರುವ ಹುಲಿ ವೇಷದ ಅಂಗಿ ಹಾಕಿಕೊಳ್ಳಬೇಕು ಅಂತ. ಆ ಕಾಲದ ಫೇಮಸ್ ನಟ ರವಿಚಂದ್ರನ್ ತರ ಕಾಣಬೇಕು ಅನ್ನೋದು ಅವನ ಪುಟ್ಟ ಆಸೆ. ಎಳ್ಳನ ಪರಿಶ್ರಮ. ಅವನು ಆ ಅಂಗಿಗಾಗಿ ಎಲ್ಲಿಂದರಲ್ಲೇ ಬಿದ್ದಿರೋ ಪೇಪರ್, ಪ್ಲಾಸ್ಟಿಕ್ ಐದು ಮಾರಿ ಒಂದೊಂದು ಪೈಸೆ ಕೂಡ ಕುಡುಕಿರುತ್ತಾನೆ. ತಾಯಿಯ ಪ್ರೀತಿ. ಎಳ್ಳನ ತಾಯಿ ಗರ್ಭಿಣಿ. ಮನೆಯಲ್ಲಿ ತಿನ್ನೋಕೆ ಅನ್ನವಿಲ್ಲದಿದ್ದರೂ ತನ್ನ ಮಗನ ಆಸೆಗಾಗಿ ಸ್ವಲ್ಪ ಹಣವನ್ನು ಕೂಡಿಟ್ಟಿರುತ್ತಾಳೆ. ಇಡೀ ಕುಟುಂಬಕ್ಕೆ ಅವಳೇ ಆಧಾರ. ಸೊ ಗೈಸ್, ಇದು ಭಾಗ 1. ಭಾಗ 2: ಅಂಗಡಿ ಸನ್ನಿವೇಶ. ಎಲ್ಲ ತಾನು ಕೂಡಿಟ್ಟ ಚಿಲ್ಲರೆ ಹಣವನ್ನು ಹಿಡಿದುಕೊಂಡು ಬಟ್ಟೆ ಅಂಗಡಿಗೆ ಹೋಗ್ತಾನೆ. ಅಲ್ಲಿನ ಮಾಲೀಕ ಇವನ ಬಡತನ ನೋಡಿ ತುಂಬಾ ಕೀಳಾಗಿ ನಡೆದುಕೊಳ್ಳುತ್ತಾನೆ. ಆದರೆ ಎಳ್ಳನಿಗೆ ಆ ಹುಲಿ ವೇಷದ ಅಂಗಿ ಕಂಡ ತಕ್ಷಣ ಪ್ರಪಂಚವೇ ಮರೆತು ಹೋಗಿಬಿಡುತ್ತೆ. ಆ ಅಂಗಿ ಬೆಲೆ ಜಾಸ್ತಿ ಇರುತ್ತೆ. ಎಲ್ಲ ಅಂಗಡಿ ಮಾಲೀಕನ ಕಾಲು ಹಿಡಿದು ಬೇಡಿಕೊಳ್ತಾನೆ, ಸರ್, ಈ ಅಂಗಿ ಕೊಡಿ, ನಾನು ಇದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಅಂತ. ಕೊನೆಗೆ ಆ ಅಂಗಿಯನ್ನು ಅವನು ಪಡೆದುಕೊಳ್ಳುತ್ತಾನೆ. ಸೊ ಗೈಸ್, ಇದು ಭಾಗ 2. ಭಾಗ 3: ವಿಲನಪ್ಪ ಮತ್ತು ತಾಯಿಯ ಸಾವು. ಇಲ್ಲಿ ಈ ಕಥೆಯ ವಿಲನ್ ಎಳ್ಳನ ಅಪ್ಪ. ಇವನು ಜವಾಬ್ದಾರಿಯೇ ಇಲ್ಲದ ಮನುಷ್ಯ. ಸಿಕ್ಕ ಹಣವನ್ನು ಕುಡಿತಕ್ಕೆ ಖರ್ಚು ಮಾಡೋನು. ಇತ್ತ ಮನೆಯಲ್ಲಿ ತಾಯಿ ಆರೋಗ್ಯ ಹದಗೆಡುತ್ತೆ. ಗರ್ಭಿಣಿ ತಾಯಿಗೆ ಒಂದು ಇಂಜೆಕ್ಷನ್ ಕೊಡಿಸಲು ಕೇವಲ 20 ರೂಪಾಯೋ 30 ರೂಪಾಯೋ ಬೇಕಿರುತ್ತೆ. ಆದರೆ ಆ ಕ್ರೂರಿ ಅಪ್ಪ ಎಲ್ಲ ಅಂಗಿಗಾಗಿ ಕೂಡಿಟ್ಟಿದ್ದ ಹಣವನ್ನು ಹುಡುಕಿ ತಗೊಂಡು ಹೋಗ್ತಾನೆ. ಹಣವಿಲ್ಲದೆ, ಸರಿಯಾದ ಚಿಕಿತ್ಸೆ ಇಲ್ಲದೆ ಎಳ್ಳನ ತಾಯಿ ಅಡೆದ ಕೂಡಲೇ ಪ್ರಾಣ ಬಿಡ್ತಾಳೆ. ಒಂದು ಕಡೆ ಹುಟ್ಟಿದ ಮಗುವಿನ ಅಳು, ಇನ್ನೊಂದು ಕಡೆ ತಾಯಿಯ ಸಾವು. ಎಳ್ಳನ ಜಗತ್ತೇ ಕತ್ತಲಾಗಿ ಹೋಗುತ್ತೆ. ಸೊ ಗೈಸ್, ಇದು ಭಾಗ 3. ಭಾಗ 4: ಹೃದಯ ವಿಗ್ರಾವಕ ಅಂತ್ಯ. ತಾಯಿ ಸತ್ತು ಬಿದ್ದಿದ್ದಾಳೆ. ಅವಳ ಮೈ ಮುಚ್ಚಲು ಒಂದು ಬಿಳಿ ಬಟ್ಟೆಯೂ ಆ ಮನೆಯಲ್ಲಿ ಇರುವುದಿಲ್ಲ. ಆಗ ಎಲ್ಲ ಏನು ಮಾಡ್ತಾನೆ ಗೊತ್ತಾ? ತಾನು ಅಷ್ಟೊಂದು ಪ್ರೀತಿಯಿಂದ ಕನಸು ತಂದಿದ್ದ ಆ ಹೊಸ ಅಂಗಿಯನ್ನು ತನ್ನ ತಾಯಿಯ ಹೆಣದ ಮೇಲೆ ಒದಿಸ್ತಾನೆ. ತಾನು ಹೀರೋ ಥರ ಕಾಣಬೇಕು ಅಂದುಕೊಂಡಿದ್ದ ಆ ಅಂಗಿ ಇವತ್ತು ಶವಕ್ಕೆ ಒದಿಸುವ ಬಟ್ಟೆಯಾಗಿ ಬದಲಾಗುತ್ತೆ. ಆ ಹುಡುಗ ತಾಯಿಯ ಕಾಲಿನ ಮೇಲೆ ಬಿದ್ದು ಅಳುವ ದೃಶ್ಯ ನೋಡಿದರೆ ಕಲ್ಲು ಮನಸ್ಸಿನವರಿಗೂ ಕಣ್ಣೀರು ಬರುತ್ತೆ. ಇದು ಭಾಗ 4. ಭಾಗ 5: ಮುಕ್ತಾಯ. ಸ್ನೇಹಿತರೆ, ಈ ಕಥೆ ನಮಗೆ ಏನು ಕಲಿಸುತ್ತೆ ಅಂದರೆ, ಬಡತನ ಅನ್ನೋದು ಮನುಷ್ಯನನ್ನು ಎಷ್ಟು ಅಸಹಾಯಕನಾಗಿ ಮಾಡುತ್ತೆ ಅನ್ನೋದು, ಅಪ್ಪ ಕುಡುಕನಾದರೆ ಆ ಕುಟುಂಬ ಹೇಗೆ ನಾಶ ಆಗುತ್ತೆ ಅನ್ನೋದು, ತಾಯಿಯ ಪ್ರೀತಿ ಎಂತ ಅನ್ನೋದು. ಈ ಪಾಠ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.